ಒಂದು ಮನೆಯೊಳಗ 4-6 ಜನ ಸದಸ್ಯರು ಇರ್ತೀವಿ. ಒಂದು ಮನೆ ಏನಂದ್ರೆ ಒಬ್ಬರೇ ಇರಂಗಿಲ್ಲ. ಒಂದು ಕುಟುಂಬದೊಳಗೆ ಎಷ್ಟು ಜನ ಇರ್ತೀವಿ? ತಂದೆ ಇರ್ತಾರೆ, ತಾಯಿ ಇರ್ತಾರೆ, ಮಕ್ಕಳು ಇರ್ತಾರೆ, ಸೊಸೆಯಂದು ಇರ್ತಾರೆ, ಮೊಮ್ಮಕ್ಕಳು ಇರ್ತಾರೆ. ಆದ್ರೆ ಅವ್ರ ಎಲ್ಲರ ಮನಸ್ಸು ಒಂದಿರಬೇಕು, ಏಕತೆ ಇರಬೇಕು. ತಂದೆ ತಾಯಿ ಸಂಹಾರ ಮಾಡಿರ್ತಕ್ಕಂಥವಳು ಜಗನ್ಮಾತೆ. ಕೆಟ್ಟವರಿಗೆ ಯಾವತ್ತೂ ಸೇರುವುದಿಲ್ಲ ದೇವಿ. ಮನುಷ್ಯನಾಗ ಕಪ್ಪು ಭಾವನೆಯನ್ನು ಇಟ್ಕೊಂಡು ಬರ್ತಾರ, ಮನುಷ್ಯನೊಳಗೇನ ಕರ್ರಗಿರ್ತದ. ಆ ಮನುಷ್ಯನ ಕರ್ರಗಿದ್ದವ್ರಿಗೆ ಎಂದೂ ಬೆಳಕು ಮಾಡಂಗಿಲ್ಲ ಜಗನ್ಮಾತೆ. ಇದು ಬರದಿತ್ತು ನಿಶ್ಚಿತವಾಗಿ. ಮನಸ್ಸು ಸಾಪ ಇರಬೇಕಂದ್ರೆ ಹಗುರು ಇರಬೇಕು. ನಾವು ಈ ಭೂಮಿ ಮೇಲೆ ಬದುಕಬೇಕು, ಇನ್ನೊಬ್ಬರಿಗೆ ಬದುಕಲಿಕ್ಕೆ ಬಿಡಬೇಕು, ಅದು ಜೀವನ ಅಂತ ಕರೀತಾರೆ. ನಂದೇ ಚಂದ ಆಗಲಿ, ನಾನೇ ಚಂದ ಇರಲಿ, ಇನ್ನೊಬ್ಬರಿಗೆ ಕೇಡ ಆಗಲಿ, ಇನ್ನೊಬ್ಬರದ ಹಾಳಾಗಲಿ, ಇನ್ನೊಬ್ಬರು ಹೊಂಟು ಹೋಗಲಿ ಅಂದ್ರೆ ಅಲ್ಲಿ ಜೀವನ ಯಾವತ್ತೂ ಯಶಸ್ಸು ಆಗುವುದಿಲ್ಲ, ಜೀವನ ಬೆಳಕಾಗುವುದಿಲ್ಲ. ಹಂಗ ಬ್ರಹ್ಮ ವಿಷ್ಣು ಮಹೇಶ್ವರರು ಒಬ್ಬರಿಗೊಬ್ಬರು ವಿಚಾರ ಮಾಡಿ ಕಚ್ಚಾಡುತ್ತಿರುವಂತ ಸಂದರ್ಭದೊಳಗೆ ವಿಷ್ಣುವಿನ ಹೊಕ್ಕಳದಿಂದ ಇಬ್ಬರು ದೈತ್ಯ ರಾಕ್ಷಸರು ಹುಟ್ಟು ಬಂದಾರ, ಮಧು ಮತ್ತು ಕೈಟವ ಅಂತ. ಆ ಮಧು ಮತ್ತು ಕೈಟವರು ಹುಟ್ಟಿ ಬಂದು ಯಾವಾಗ ವಿಷ್ಣುವಿನ ಹೊಕ್ಕಳದಿಂದ ಹೊರಗೆ ಬಂದ. ಅದು ಹೆಂಗ ಆಗ್ತದ್ರಿ ಶಾಸ್ತ್ರಿಗಳೇ ಸ್ವಾಮಿಗಳೇ ಅಂತ ನೀವು ಕೇಳ್ಬೋದು. ದೇವಿ ಲೀಲನೆ ಹಂಗೆ ಅದ. ಆಕಿ ಏನ್ ಮಾಡ್ಬೇಕಂತಳ ನಮ್ಮ ಯಾರಿಗೂ ಗೊತ್ತಾಗೋದು. टाटा बाय बाय.